ಇದೊಂದು 3 ಫೇಸ್ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರು. ಈ ತರ ಒಂದು ಎಲೆಕ್ಟ್ರಾನಿಕ್ ಸ್ಟಾರ್ಟರ್ಗೆ ಕಂಫರ್ಟಬಲ್ ಆಗಿ ಫಿಕ್ಸ್ ಮಾಡಿದೀವಿ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಸ್ಟಾರ್ಟರ್ ಇರಲಿ, VFD ಇರಲಿ, ಯಾವುದೇ ತರ ಸ್ಟಾರ್ಟರ್ ಇರಲಿ, ನಮ್ಮ ಡೆಲ್ಟಾ ವಾಟರ್ ಲೆವೆಲ್ ಕಂಟ್ರೋಲರ್ 3 ಫೇಸ್ ಮೋಟರ್ಸ್ಗೆ ಫಿಕ್ಸ್ ಆಗುತ್ತೆ. ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗಿತ್ತು ಅಂದ್ರೆ, ನನಗೆ ಓವರ್ ವೋಲ್ಟೇಜ್ ಬಂದರೂ ಮೋಟರ್ ಆಫ್ ಆಗಬೇಕು, ಅಂಡರ್ ವೋಲ್ಟೇಜ್ ಬಂದರೂ ಮೋಟರ್ ಆಫ್ ಆಗಬೇಕು, ಫೇಸ್ ರಿವರ್ಸ್ ಆದರೂ ಮೋಟರ್ ಆಫ್ ಆಗಬೇಕು, ನನಗೆ ಹೆಲ್ದಿ ಕಂಡೀಷನ್ಸ್ ಅಲ್ಲಿ ಮಾತ್ರ ನನ್ನ ಮೋಟರ್ ರನ್ ಆಗಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲೊಂದು VMR D2 ಅನ್ನೋದು ಫಿಕ್ಸ್ ಮಾಡಿದೀವಿ. ಇದು ಹೆಲ್ದಿ ಇದ್ರೆ ಇಲ್ಲಿ ಗ್ರೀನ್ ಲೈಟ್ ಬರ್ತಾ ಇರುತ್ತೆ. ಇನ್ ಕೇಸ್ ಹೆಲ್ದಿ ಇಲ್ಲ ಅಂದ್ರೆ SPP ಅನ್ನೋದು ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಓವರ್ ವೋಲ್ಟೇಜ್ ಬಂದ್ರೆ ಓವರ್ ವೋಲ್ಟೇಜ್ ಲೈಟ್ ಬರುತ್ತೆ, ಅಂಡರ್ ವೋಲ್ಟೇಜ್ ಬಂದ್ರೆ ಅಂಡರ್ ವೋಲ್ಟೇಜ್ ಲೈಟ್ ಬರುತ್ತೆ. ಈ ರೀತಿ ಫುಲ್ಲಿ ಆಟೋಮೆಟಿಕ್ ಮೋಡ್ ಅಲ್ಲಿ ಇದ್ದಾಗ ಕಂಪಲ್ಸರಿ ಈ ತರ ಒಂದು ವೋಲ್ಟೇಜ್ ಮಾನಿಟರಿಂಗ್ ರಿಲೇನ ಯೂಸ್ ಮಾಡೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ನಮ್ಮ ಸಜೆಷನ್ ಮಾತ್ರ. ಮತ್ತೆ ಟ್ಯಾಂಕ್ ಫುಲ್ ಆಗಿದ ನಂತರ ಇಲ್ಲಿ 3 ಲೆವೆಲ್ ಇಂಡಿಕೇಟ್ ಮಾಡುತ್ತೆ. ಟ್ಯಾಂಕ್ ಲೋ ಲೆವೆಲ್, ಟ್ಯಾಂಕ್ ನಾರ್ಮಲ್ ಲೆವೆಲ್, ಟ್ಯಾಂಕ್ ಫುಲ್ ಲೆವೆಲ್ ಅಂತ ಹೇಳಿ. ಎಲ್ಲ ಫುಲ್ ಆಗಿದ ನಂತರ ಮೋಟರ್ನ ಆಫ್ ಮಾಡ್ಕೊಂಡ್ಬಿಡುತ್ತೆ.